ಚಿಕ್ಕಮಗಳೂರಿನಲ್ಲಿ ರಾತ್ರಿ ಸುರಿದ ಮಳೆಯಿಂದ ಅವಾಂತರ. ಚಿಕ್ಕಮಗಳೂರಿನಲ್ಲಿ ಇಡೀ ರಾತ್ರಿ ಸುರಿದಂತಹ ಮಳೆ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡಿದೆ. ಮಳೆಗೆ ಕಾಂಪೌಂಡ್ ಕುಸಿದು 5 ಬೈಕ್ ಮತ್ತು 2 ಸೈಕಲ್ ಜಖಂ ಆಗಿವೆ. ನಗರದ ಹೌಸಿಂಗ್ ಬೋರ್ಡ್ ಬಡಾವಣೆಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಭಾರೀ ಮಳೆಯಿಂದಾಗಿ ಬಿಷಪ್ ಹೌಸ್ ಕಾಂಪೌಂಡ್ ಕುಸಿತ ಕಂಡ ಪರಿಣಾಮ 5 ಬೈಕ್ ಜಖಂಗೊಂಡಿದ್ರೆ 2 ಸೈಕಲ್ಗಳು ಕೂಡ ಹಾಳಾಗಿವೆ. ಅಲ್ಲಿನ ಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಕಾಂಪೌಂಡ್ ಕುಸಿದು ಬಿದ್ದಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ರಾತ್ರಿ ಸುರಿದಂತಹ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಚಿಕ್ಕಮಗಳೂರು ನಗರದಲ್ಲಿ ಕಳೆದ ಮಧ್ಯರಾತ್ರಿ ಧಾರಾಕಾರವಾಗಿ ಸತತ 3 ಗಂಟೆಗೂ ಹೆಚ್ಚು ಕಾಲ ಧಾರಾಕಾರವಾಗಿ ಮಳೆ ಆಗಿರುವಂಥದ್ದು. ಈ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಚಿಕ್ಕಮಗಳೂರು ನಗರದ KM ರಸ್ತೆಯಲ್ಲಿರುವಂತಹ ಸಂಜೀವಿನಿ ವಿದ್ಯಾಸಂಸ್ಥೆ ಏನಿದೆ, ಈ ಶಾಲೆಗೆ ಸೇರಿದಂತಹ ಕಾಂಪೌಂಡ್ ಏನಿದೆ ಅದು ಕುಸಿದು ಬಿದ್ದಿರುವಂಥದ್ದು. ಪ್ರಮುಖವಾಗಿ ಏನು ಧಾರಾಕಾರವಾಗಿ ಮಳೆ ಸುರಿತು. ಈ ಮಳೆಯ ನೀರು ಕಾಂಪೌಂಡ್ನ ಒಳಗೆ ನುಗ್ಗಿದ ಪರಿಣಾಮವಾಗಿ ಕಾಂಪೌಂಡ್ ಕುಸಿದು ಬಿದ್ದಿರುವಂಥದ್ದು. ಕಾಂಪೌಂಡ್ಗೆ ಹಾಕಿದಂತಹ ಸಿಮೆಂಟ್ ಇಟ್ಟಿಗೆಗಳೇನಿದೆ ಅದು ಸಂಪೂರ್ಣವಾಗಿ ಈ ಒಂದು ಶಾಲೆಯ ಆಟದ ಮೈದಾನವೇನಿದೆ ಅದರ ಒಳಗೆ ಬಿದ್ದಿರೋದನ್ನ ನಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದಾಗಿದೆ. ಪ್ರಮುಖವಾಗಿ ಮಧ್ಯರಾತ್ರಿ ಈ ಒಂದು ಕಾಂಪೌಂಡ್ ಕುಸಿದಿರುವಂಥದ್ದು. ಜೊತೆಗೆ ಇವತ್ತು ಭಾನುವಾರ ಆಗಿರೋದ್ರಿಂದ ಇವತ್ತು ಶಾಲೆಗೂ ಕೂಡ ರಜೆ ಇದೆ. ಹಾಗಾಗಿ ಒಂದು ದೊಡ್ಡ ಮಟ್ಟದ ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿನಿತ್ಯ ಮಕ್ಕಳು ಇದೇ ಒಂದು ಆಟದ ಮೈದಾನದಲ್ಲಿ ಆಟ ಆಡ್ತಾ ಇದ್ರು. ಆದ್ರೆ ರಾತ್ರಿ ಈ ಒಂದು ಕಾಂಪೌಂಡ್ ಕುಸಿದಿರೋದ್ರಿಂದ ಒಂದು ದೊಡ್ಡ ಮಟ್ಟದ ಅನಾಹುತವೇ ತಪ್ಪಿದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮುಂಗಾರು ಪೂರ್ವ ಮಳೆ ಸುರಿತಾ ಇರುವಂತದ್ದು. ಅದರಲ್ಲೂ ಕಳೆದ 1 ವಾರದಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಈ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿ ಆಗ್ತಾ ಇರುವಂತದ್ದು. ಜೊತೆಗೆ ಲಕ್ಷಾಂತರ ಮೌಲ್ಯದ ಆಸ್ತಿ ಪಾಸ್ತಿಗೂ ಕೂಡ ಹಾನಿಯಾಗಿರುವಂತದ್ದು. ಮುಖ್ಯವಾಗಿ ಚಿಕ್ಕಮಗಳೂರಿನ ನಗರದಲ್ಲಿ ಕೆಲವು ಕಡೆ ಚರಂಡಿ ಸರಿಯಾದ ರೀತಿಯಲ್ಲಿ ಇಲ್ಲದ ಕಾರಣವಾಗಿ ಮಳೆಯ ನೀರೇನಿದೆ ಅದು ಮನೆಗಳಿಗೆ ಜೊತೆಗೆ ಕಾಂಪೌಂಡ್ ನ ಒಳಗೆ ನುಗ್ತಿರುವ ಪರಿಣಾಮವಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ. ಅದೇ ರೀತಿಯಾಗಿ ರಸ್ತೆಯಲ್ಲಿ ಮಳೆ ನೀರು ಬಂದ ಪರಿಣಾಮವಾಗಿ ಕಾಂಪೌಂಡ್ ಕುಸಿದು ಬಿದ್ದಿರುವಂತದ್ದು. ಜೊತೆಗೆ ಒಂದು ದೊಡ್ಡ ಮಟ್ಟದ ಅನಾಹುತ ಕೂಡ ತಪ್ಪಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು. ಚಿತ್ರದುರ್ಗದಲ್ಲೂ ಕೂಡ ಕಳೆದ 2 ದಿನಗಳಿಂದ ಮಳೆ ಆರ್ಭಟ ಜೋರಾಗಿದೆ. ಚಿತ್ರದುರ್ಗದಲ್ಲಿ 2 ದಿನಗಳಿಂದ ಮಳೆ ಆರ್ಭಟ. ಕೆಲೋಡು ಸೇತುವೆ ಭರ್ತಿಯಾಗಿ ಹರಿತಾ ಇದೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಕೆಲೋಡು ವಾಣಿವಿಲಾಸ ಸಾಗರ ಡ್ಯಾಂ ಕಡೆಗೆ ನೀರು ಹರಿತಾ ಇದೆ. ಮೊಳಕಾಲ್ಮೂರಿನ ಮೇಗಳ ಕಣಿವೆಯಲ್ಲಿ ಜಲಪಾತ ಸೃಷ್ಟಿಯಾಗಿದೆ. ಮೇಗಳ ಕಣಿವೆಯ ಬಂಡೆಗಲ್ಲಿನ ಮೇಲೆ ನೀರು ಧುಮ್ಮಿಕ್ಕಿ ಹರಿತಾ ಇದೆ. ಆ ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಕಳೆದ 2 ದಿನಗಳಿಂದಲೂ ಕೂಡ ಚಿತ್ರದುರ್ಗ ಜಿಲ್ಲೆಯಲ್ಲೂ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಕೆಲೋಡು ಸೇತುವೆ ಭರ್ತಿಯಾಗಿ ನೀರು ಹರಿತಾ ಇದೆ. ಅಲ್ಲಲ್ಲಿ ಕೃತಕ ಜಲಪಾತದ ಮಾದರಿಯನ್ನ ಕೂಡ ನಾವು ಕಾಣಬಹುದಾಗಿದೆ ಒಂದಷ್ಟು ಭಾಗಗಳಲ್ಲಿ. ಇನ್ನು ವಾಣಿವಿಲಾಸ ಸಾಗರ ಡ್ಯಾಂ ಕಡೆಗೆ ನೀರು ಹರಿತಾ ಇದೆ. ಮೊಳಕಾಲ್ಮೂರಿನ ಮೇಗಳ ಕಣಿವೆಯಲ್ಲಿ ಜಲಪಾತವೇ ಸೃಷ್ಟಿಯಾಗಿದೆ. ಕಳೆದ ಕೆಲ ದಿನಗಳಿಂದ ಮಳೆ ಕಾಣದೆ ರೈತರು ಜನರೆಲ್ಲರೂ ಕೂಡ ಬೇಸತ್ತು ಹೋಗಿದ್ರು. ಆದರೆ ಇದೀಗ ಮುಂಗಾರು ಪೂರ್ವ ಮಳೆ ಆರಂಭವಾಗಿದ್ದು ರೈತರ ಮೊಗದಲ್ಲೂ ಕೂಡ ಮಂದಹಾಸವನ್ನ ಮೂಡಿಸಿದೆ. ಬಟ್ ಒಂದಷ್ಟು ಕಡೆಗಳಲ್ಲಿ ಮಳೆಯಿಂದ ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗ್ತಾ ಇದೆ. ನೀರಿನ ಸಮಸ್ಯೆ ನೀಗ್ತಾ ಇದೆ ರಣಬಿಸಿಲಿನ ನಡುವೆ ಅಂತ ಹೇಳಿ ಜನ ನಿಟ್ಟುಸಿರನ್ನ ಬಿಡೋದರ ಜೊತೆಗೆ ಒಂದಷ್ಟು ಸಮಸ್ಯೆಗಳನ್ನ ಕೂಡ ಎದುರಿಸಬೇಕಾಗಿದೆ.